ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸೂಪರಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ದೊಡ್ಡೊಂದು ಸ್ನಾನ ಆಯಿತು. ಇವತ್ತು ಏನು ಸ್ಪೆಷಲ್ಲು ಇಲ್ಲ, ಸಂಡೇ ಇವತ್ತು. ಊರಿಗೆ ಹೋಗ್ತಾಯಿದ್ದೀನಿ. ಒಂದು ನಿಮಿಷ ಬಂದು ಇವತ್ತು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಊರಲ್ಲಿ ಜಾತ್ರೆ ಇದೆ, ನೈಟ್ ಜಾತ್ರೆ ತೋರಿಸ್ತೀನಿ. ಸಖತ್ ಚೆನ್ನಾಗಿರುತ್ತೆ. ಬೆಳಗಿನ ಜಾವ 3-4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಜಾತ್ರೆ. ಕೋಳಿಕೂಗ ಜಾತ್ರೆ ಅಂತ ಸಖತ್ ಚೆನ್ನಾಗಿರುತ್ತೆ, ತೋರಿಸ್ತೀನಿ. ಸ್ನಾನ ಎಲ್ಲ ಮಾಡ್ಕೊಬಂದಾಯಿತು. ಏನು ಈಗಲೇ ಹೋಗಲ್ಲ ಊರಿಗೆ, ಮಧ್ಯಾಹ್ನ ಇಲ್ಲ ಅಂದರೆ ನೋಡಬೇಕು, ಅಣ್ಣ ಬರಬೇಕು. ಆಮೇಲೆ ಶಿವು ಕೆಲ್ಸಕ್ಕೆ ಹೋದರು. ಅವರು ಅದೇ ಆದರೆ ಬರ್ತೀನಿ ಅಂತ ಹೇಳಿದ್ದಾರೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಕೆಲಸದಲ್ಲಿ ಬ್ಯುಸಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಬ್ಯಾಗ್ ರೆಡಿ ಆಯಿತು. ಅಂತೂ ಇಂತೂ ಮಾಡಿ ಸ್ವಲ್ಪ ತೆಗೆದು ತುಂಬಿದ್ದೀನಿ. ಈ ಕವರಲ್ಲಿರೋದು ಅಣ್ಣಂದು, ಇದರಲ್ಲಿರೋದು ನಮ್ಮದು. ಅಣ್ಣ ಅಂತ ಅಂತಾನೆ ಇಲ್ವೋ ಗೊತ್ತಿಲ್ಲ, ಒಟ್ಟಿಗೆ ತುಂಬಿದ್ದೀನಿ. ಒಂದು ಪ್ಯಾಂಟು, 2 ಶರ್ಟು, 1 ಚಡ್ಡಿ, ಎಲ್ಲ ಶಾರ್ಟ್ಸು ರೆಡಿ ಆಯಿತು. ನೋಡೋಣ ಮತ್ತು ಬೇರೆ ಕೆಲಸ ಏನು ಮಾಡೋದು. ದಿಂಬು ಮೇಲೆ ಕೂತಾನೆ, ದಿಂಬು ಆಗೇ ಆಗ್ಬೇಕು. ನಾನು ಹೇಳಿದ್ರೆ ಸುಳ್ಳು ಅನಿಸ್ಬೋದು ಕೆಲವರಿಗೆ. ನೋಡಿ, ಅಲ್ಲಿಗೆ ತಿಂಡಿಯ ಇದನ್ನ ಅಲ್ಲಿಗೆ ಹಿಂಗೆ ಎಳ್ಕೊಂತಾನೆ. ಈ ಕಡೆಗೆ ದಿಂಬು ಎಳ್ಕೊಳ್ಳೋ ಅಂದರೆ ಎಳ್ಕೊಳಂಗಿಲ್ಲ. ಅಲ್ಲಿ ಬೇರೆ ಬಿಡಬೇಡ ನೀನು, ಎಳ್ಕ ದಿಂಬಿ ಕಡೆಗೆ. ಚಾಪೆ ಮೇಲೆ ಅಂತ ಕೂರಲ್ಲ ನೋಡಿ, ದಿಂಬಲ್ಲಿ ಕೂತು ಕೂತು ದಿಂಬು ಯಾವ ಸ್ಥಿತಿ ಬಂದಿದೆ. ಏನಮ್ಮ ಬಾ ಈ ಕಡೆ ಎಳ್ಕಣಕ್ಕೂ ಮನಸ್ಸಿಲ್ಲ ಲೋಫರು. 2 ದೋಸೆನೇ ತಂದಾನೆ. ಒಂದು ಈರುಳ್ಳಿ ದೋಸೆ, ಇನ್ನೊಂದು ಬರೀ ಖಾಲಿ ದೋಸೆ. ಬನ್ನಿ ತಿಂಡಿ ತಿನ್ನೋಣ. ಮೈರಾ ಹೋಟ್ಲು ಚಿಕ್ಕಮಗಳೂರಲ್ಲಿ ಫೇಮಸ್ಸು, ಅಲ್ಲಿ ತಂದಾನೆ. ಚೆನ್ನಾಗಿ ಬೇಕೇನ ಇದು? ಬೇಡ ಬೇಡ. ಹನ್ನೊಂದು ಗಂಟೆ ಇವಾಗ ತಿಂಡಿ ತಿಂದಿದ್ದೀನಿ. ತಿಂಡಿ ತಿಂದಾದ್ಮೇಲೆ ಮತ್ತೆ ಸಿಗ್ತೀನಿ. ಐಬ್ರೋ ಮಾಡಿಸ್ಕೊಬಂದೆ. ಇದು ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಇಲ್ಲಿ ಕಟ್ಟಾದಂಗೆ ಅನ್ನಿಸ್ತು. ಚಿಕ್ಕದು ನಂದು ಐಬ್ರೋಸ್ ಚಿಕ್ಕದಲ್ವ, ಹಾಗಾಗಿ ನೋಡಿ ಇದು ಚೆನ್ನಾಗಿ ಬಂತು. ಅದಷ್ಟಾಗಿ ಬಂದಿಲ್ಲ. ಸ್ವಲ್ಪ ಹೊತ್ತು ಈಗ ಮಲ್ಕೊಬಿಟ್ಟು ಆಮೇಲೆ ಎದ್ದು ಹೊರಗೋಣ. ಮತ್ತೆಲ್ಲ ಹೊರಡ್ಬೇಕಾದ್ರೆ ಸಿಗ್ತೀನಿ. ಮಲ್ಕೊಬಿಡ್ತೀನಿ ಸ್ವಲ್ಪ ಹೊತ್ತು. ಬಿಸಿಲು ಬೇರೆ ಜಾಸ್ತಿ. ಬಿಸಿಲು ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸಖತ್ತು ಬಿಸಿಲು. ಈ ಕ್ಯಾಮ್ರಾ ಮೊಬೈಲ್ ಹಿಡ್ಕೊಳ್ಳೋಣ ಇಲ್ಲ ಛತ್ರಿ ಹಿಡ್ಕೊಳ್ಳೋಣ, ಹಂಗಾಗಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡಲಿಲ್ಲ. ನೋಡೋಣ ಇನ್ನೊಂದು ಸಲ ಯಾವತ್ತಾರು ಹೋದಾಗ ತೋರಿಸ್ತೀನಿ. ಈಗ ಇನ್ನು ಧಾರಾಕಾರವಾಗಿ ಹೊಳ್ತಿದ್ದಾನೆ ಮತ್ತೆ ಈಗ ಎದ್ದು ಹೊರಟೈತೆ ಅವನು. ಈಗ ಎದ್ದ, ಏನು ಕಣ್ಣೀರಂಗೆ ಧಾರಾಕಾರವಾಗಿ ಇಳಿದು ಹೋಗ್ತಾ ಇದ್ದಾರೇನಪ್ಪ. ಯಾರು ಹೊಡೆದಾರೋ? ಯಾರು ಹೊಡೆದಿಲ್ಲ. ಏನು ಮಾಡಿದೆ? ನಿದ್ದೆ ಮಾಡ್ದ. ಉಜ್ಜಿದ್ದೇನೆ ಉಜ್ಜಿದ್ದೆ. ಹೊರಟಿದ್ದೀವಿ. ಲಡ್ಡು ಮುಖ ತೊಳೆದಿಲ್ಲ. ಹೊರಟೈದು ಹಿಂಗೆ ಇದನ್ನು ಕಟ್ಕೊಂಡೇ ಹೋಗ್ತೀನಿ, ಇಲ್ಲಾಂದ್ರೆ ಗಾಳಿಗೆ ಕೂದಲೆಲ್ಲ ಹರಾಡುತ್ತೆ. ಅಣ್ಣೆಲ್ಲ ಬಸ್ಸಿಗೆ ಹೋಗು ಅಂದ, ಕೇಳ್ಕೊಬರೋಗು ಬಸ್ಸಿಗೆ ಹೋಗ್ತೀನಿ, ಲಗೇಜೆಲ್ಲ ಇಟ್ಕೊಡು ಅಂತ ಅಂದೆ. ಬಸ್ದು ಇವತ್ತು ಭಾನುವಾರ ಅಲ್ಲ, ಬಸ್ ಇರುತ್ತೆ ಅಲ್ವ ಗೊತ್ತಿಲ್ಲ, ಕೇಳ್ಕೊಬರಕ್ಕೆ ಹೋಗಿದ್ದಾನೆ. ನೋಡೋಣ, ಕೇಳ್ಕೊಬಂದ್ಮೇಲೆ ಬಸ್ಸಿಗೆ ಹೋಗೋದ ಬೈಕಲ್ಲಿ ಹೋಗೋದ. ಬಿಟ್ಟು ಬರ್ತೀನಿ ಅಂದ. ಬಸ್ ಇಲ್ಲ ಅಂದರೆ ಬಿಟ್ಟು ವಾಪಸ್ ಬರ್ತಾನೆ. ಅವನ್ನೆಲ್ಲ ಇಲ್ಲಿ ಮತ್ತೆ ಫ್ರೆಂಡ್ ಮನೆಗೆ ಹೋಗ್ಬೇಕಂತ, ಅದಕ್ಕೆ ಮತ್ತೆ ನೋಡೋಣ. ಅವ್ನು ಬಂದಮೇಲೆ ಯಾವ್ದ್ರಲ್ಲಿ ಹೋಗೋದು ಡಿಸೈಡ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹೊರಟಾಯಿತು. ಡೋರೆಲ್ಲ ಹಾಕಿದ್ದೆ. ಅದಕ್ಕೆ ಕತ್ಲೆ ಕಾಣಿಸ್ತೈತೆ. ಲಡ್ಡು ಕೆಳಗೆ ಹೋಗಿದ್ದಾನೆ, ಲಗೇಜ್ ತಗೊಂಡು ಬನ್ನಿ ನಾವು
ಪಾರ್ಟಿ ಹಚ್ಚಿ ಬಂದಿದ್ದೀವಿ. ಅಣ್ಣ ಅಂಗಡಿಗೆ ಹೋಗಿದ್ದಾನೆ, ಪೊರ್ಕೆ ಇರಲಿಲ್ಲ ಅಂತ ಮನೇಲಿ ಪೊರ್ಕೆ ತರಕ್ಕೆ ಹೋಗಿದ್ದಾನೆ. ಜ್ಯೂಸು ಅಜ್ಜಿಗೆ ಜ್ಯೂಸ್ ಬೇಕಂತ ಜ್ಯೂಸ್ ತರಕ್ಕೆ ಹೋಗಿದ್ದಾನೆ. ಏನು ಮಾಡ್ತಿದ್ದಿ ಲಡ್ಡು? ಹಾಂ, ಮ್ಯಾಜಿಕಲ್. ಊರಿಗೆ ಹೋದ್ರೆ ಯಾವಾಗ ಬರ್ತೀಯ? ತುಂಬ ದಿವಸ ಆಗುತ್ತೆ. ತುಂಬ ದಿವಸ ಆಗುತ್ತೆ. 3 ದಿನಕ್ಕೆ ವಾಪಸ್ ಬರ್ತೀವಿ. ಯಾರಿಗೆ ಗೊತ್ತು. ಸರಿ ಫ್ರೆಂಡ್ಸ್, ಮತ್ತೆ ಹೋಗ್ಬೇಕಾದ್ರೆ ತಡಿ ಝೂಮ್ ಮಾಡ್ತೀನಿ. ಫಸ್ಟ್ ಟೈಮ್ ನೋಡಿ ಫ್ರೆಂಡ್ಸ್, ಇಷ್ಟೊಂದಿದೆ ನೋಡಿ. ಎಲ್ಲ ಗಾಡಿ ನಿಲ್ಸಿದ ತಕ್ಷಣ ಓಡೋಗ್ತಿದ್ದಾವೆ. ಒಂದು 10-15 ಇದ್ದಾವೇನ. ನಡಿ ಊರಲ್ಲಿ ತುಂಬಾ ಗಾಡ್ಸ್ಗಳು ಬರ್ತಾವೆ ಫ್ರೆಂಡ್ಸ್. ನೀವು ನೋಡ್ಬೇಕು ಅಂದ್ರೆ ಅಂದ್ಬಿಡಿ, ಲೈಕ್ ಕೊಟ್ಟರೆ ಕಳ್ಸೋದು ನಾವು. ಅದಕ್ಕೇನೆ ಹೋಗ್ಬೇಕು ಅಂದ್ರೆ ಬಂದು ಇದು ಪಿಕಾಕ್ ತಗೊಳ್ಳಿ. ಫ್ರೆಂಡ್ಸ್, ಈಗ ಬಂದು ಮನೆಗೆ ಸ್ವಲ್ಪ ಬೆಳಕಿದ್ದಂಗೆ ಬಂದಿದ್ದು. ಇದು ಬೀದಿ ನಾಯಿ ಅಲ್ಲ, ಗುಂಡ ಗುಂಡ ಗುಂಡ. ಅಮ್ಮರು ಇಲ್ಲೇ ಒಂದು ಚಿಕ್ಕ ನಾಯಿ ಅಂತ ತಂದು ಸಾಕಿದ್ರು. ಅದು ದೊಡ್ಡದಾಗ್ಬಿಟ್ಟಿದೆ. ಊಟ ಕೊಟ್ಟಿ ಊಟ ಕೊಟ್ಟಿ ದೊಡ್ಡದಾಯ್ತು ಅಂತ ಹೇಳಿ ಬಂದ ತಕ್ಷಣ ಸೈಕಲ್ ಹೊಡಿತೇನೆ. ಎಲ್ಲಿ ನಾವು ಬಂದ ತಕ್ಷಣ ಫಸ್ಟಿಗೆ ಕರ ಬಿಡೋಕೆ ಕೂತಿದ್ರು. ಕರ ಬರ್ತಾ ಇದ್ದಾರೆ. ಇಬ್ರು ಬಿಡ್ತಿದ್ದಾರೆ. ಏನ್ ಬೇಕು? ಜ್ಯೂಸ್ ತಂದಾನೆ. ಬಂದ ತಕ್ಷಣ ಜ್ಯೂಸ್ ಕೇಳ್ತಿದ್ದಾನೆ ನೋಡಿ. ಒಂದು ಸ್ವಲ್ಪ ನಿಂಗೆ ಹಾಕ್ಕೊಟ್ಬಿಡ್ತೀನಿ. ಕಾಫಿ ಬೋಂಡ ತಿಂತಾ ಇದೆ. ಕತ್ಲಿಗೆ ಬೋಂಡ ಸೀದೋದಂಗೆ ಕಾಣಿಸ್ತೈತಿ. ದೊಡ್ಡತ್ತೆ ಸಣ್ಣತ್ತೆ ಎಲ್ಲ ಬಂದಿದ್ದಾರೆ, TV ನೋಡ್ತಿದ್ದಾರೆ, ತೋರಿಸ್ತಿದ್ದಾರೆ. ನಾಳೆ ಜಾತ್ರೆ ಅಲ್ವಾ, ಎಲ್ಲ ಜಾತ್ರೆಗೆ ಹೋಗಿ ಬಂದಿದ್ದಾರೆ. ಅಷ್ಟು ಸುಸ್ತೈತೆ, ಅದಕ್ಕೆ ವಾಯ್ಸ್ ಒಂಥರ ಕೇಳಿಸ್ತೈತೆ. ಫಸ್ಟ್ ಊಟ ಮಾಡಬೇಕು. ವಿಷಲ್ ಹಾಕಿದ್ದೀನಿ, ಒಂದು ಕಡೆ ಅನ್ನಕ್ಕೆ ಇಟ್ಬಿಡ್ತೀನಿ. ಸುಸ್ತಾಗ್ತೈತೆ. ನಮ್ಮ ಮನಸ್ಸು ಒಳ್ಳೇದು ಮಾಡೋದೆ ದೇವರು. ಏನಂತೀರಾ ನೀವು? ಮನಸ್ಸು ಅನ್ನೋದಕ್ಕೆ ನಮ್ಮ ಮನಸ್ಸು ಒಳ್ಳೇದು ಮಾಡೋದೆ ದೇವರು. ಏನಂತೀರಾ? ಊಟ ಮಾಡಿಸ್ತೀನಿ. ಲಡ್ಡಿಗೆ ತುಪ್ಪ, ಅನ್ನ, ಬಿಸಿ ಅನ್ನ, ತುಪ್ಪ. ಅಡುಗೆಲ್ಲ ಆಯಿತು, ನಾವು ಊಟ ಮಾಡಬೇಕು. ಮತ್ತೆಲ್ಲ TV ನೋಡ್ತಿದ್ದಾರೆ. ಉಪಾಧ್ಯಕ್ಷ ಪಿಕ್ಚರ್ ಹಾಕಿದಾರಲ್ಲ, ದೊಡ್ಡ ಸೈಕಲ್ ತಂದಿದ್ದಾನೆ ಊರಿಗೆ. ಊಟ ಮಾಡಿಸಾದ್ಮೇಲೆ ಮತ್ತೆ ಸಿಗ್ತೀನಿ. ಪಿಂಕ್ ಕಲರ್ ಸೀರೆ ಹಾಕಿರೋ ದೊಡ್ಡತ್ತೆ, ಗ್ರೀನ್ ಕಲರ್ ಸೀರೆ ಹಾಕಿರೋ ಸಣ್ಣತ್ತೆ. ಅಪ್ಪನ ಅಕ್ಕ ತಂಗಿ ಇಬ್ಬರೂ ಊಟಕ್ಕೆ ಕೂತಿದ್ದಾರೆ. ಜಾತ್ರೆ ಬಂದಿದ್ರಲ್ಲ 3 ಜನ ಊಟಕ್ಕೆ ಕೂತಿದ್ದಾರೆ ನೋಡಿ, ಮಾತಾಡ್ತಿದ್ದಾರೆ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು, ಮಲ್ಕೋಬೇಕು. ಈ ವಿಡಿಯೋ ಬೆಳಗ್ಗೆಗೂ ಕಂಟಿನ್ಯೂ ಆಗುತ್ತೆ. ಬೆಳಗ್ಗೆಗೂ ನೋಡಿ ಜಾತ್ರೆಗೆ ಹೋಗೋದು. ಎಲ್ಲ ಮಲ್ಕೊಂಡಾರೆ. ಟೈಮ್ 11 ಗಂಟೆ ಹತ್ತಿರ ಆಯಿತು. ಹಾಯ್, ಶುಭೋದಯ. ಬೆಳಿಗ್ಗೆ 3 ಗಂಟೆಗೆ ಎದ್ದಿದ್ದೀವಿ. ಹೊರಡ್ಬೇಕಲ್ಲ ಜಾತ್ರೆಗೆ. ಅಮ್ಮರು ಯಾರೂ ಬರೋಲ್ಲ,
ಅಮ್ಮ 3 ಗಂಟೆಗೆ ನನ್ನ ಎಬ್ಬರಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾರೆ. ಅಮ್ಮ ರಂಗೋಲಿ ಸೂಪರಾಗಿ ಹಾಕ್ತಾರೆ. ನನಗೆ ಮಾತ್ರ ಒಂದು ಬರಲ್ಲ, ಅಕ್ಕನಿಗೂ ಬರಲ್ಲ, ನನಗೂ ಬರಲ್ಲ. ರಂಗೋಲಿ ತೋರಿಸಿ ನೋಡಿ ಎಷ್ಟು ನೀಟಾಗಿ ಹಾಕ್ತಾರೆ ಅಂತಂದರೆ ಸಖತ್ತು ಚೆನ್ನಾಗಿ ಬಿಡಿಸ್ತಾರೆ ರಂಗೋಲಿಯ. ತೋರಿಸ್ತೀನಿ ನೋಡಿ. ಏನಪ್ಪ ನೋಡೋದು, ಅಮ್ಮ ಈ ನಮ್ಮೂರಲ್ಲೇ ಸ್ಕೂಲಿದೆ, ಆ ಸ್ಕೂಲಿಗೆ ರಂಗೋಲಿ ಕಾಂಪಿಟೇಷನ್ ಇಡ್ಸಿದ್ರು. ಅಮ್ಮ ಸೇರಿದ್ರು, ಅಮ್ಮಂಗೆ ಫಸ್ಟ್ ಪ್ರೈಸ್ ಬಂದಿತ್ತು. ತೇರು ಸಮೇತ ಬಿಡಿಸ್ತಾರೆ ಅಮ್ಮ. ತೇರಿಟ್ಟ ಹೆಂಗಿರುತ್ತೋ ಹಂಗೆ ಬಿಡಿಸ್ತಾರೆ, ಚುಕ್ಕಿ ಇಟ್ಟು ರಂಗೋಲಿನ. ಒಂದು ದಿವಸ ನೋಡೋಣ ಯಾವ ಥರ ಬಿಡಿಸಿದ್ರೆ ತೋರಿಸ್ತೀನಿ. ತೇರು ಎಷ್ಟು ನೀಟಾಗಿ ಬಿಡಿಸ್ತಾರೆ ಗೊತ್ತರ. ಮಾತ್ರ ಬಣ್ಣ ಹಾಕಕ್ಕೆ ಬರಲ್ಲ ಅಷ್ಟೇ, ರಂಗೋಲಿ ಮಾತ್ರ ಸೂಪರಾಗಿ ಬಿಡಿಸ್ತಾರೆ ನೋಡಿ. ಎಂತದ್ರಿ ಅದೇ ಎಂತಕ್ಕೆ ಬಿತ್ತಲ್ಲಿದು. ಇನ್ನು ಅವಾಗೆಲ್ಲ ಎದ್ದಿದ್ದು ಹೊಡ್ತಾ ಇದ್ರು, ಸಖತ್ತು ಸೈಲೆಂಟ್ ಇತ್ತು ಮಾತ್ರ. 3 ಗಂಟೆಗೆ ಎದ್ದಿದ್ವಲ್ಲ, ಹಂಗಾಗಿ ಅಮ್ಮರು ಕರೆಯಲ್ಲೇ ಬಿಟ್ಟು ಹಾಲು ಕೊಟ್ಟು ಡೈರಿಗೆ ಬರೋದು ಲೇಟ್ ಆಗುತ್ತೆ. ನಾನು ನಮ್ಮ ಅತ್ತೆ ಇದ್ದಾರೆಲ್ಲ ತೋರಿಸಿದ್ನಲ್ಲ ಫಸ್ಟು, ಅವ್ರ ಕೈಲಿ ಹೋಗಿರ್ತೀನಿ. ಅವರು ಕಾರಲ್ಲಿ ಹೋಗ್ತಾರೆ, ಅವ್ರ ಕೈಲಿ ಹೋಗಿರ್ತೀನಿ. ಆಮೇಲೆ ಅಮ್ಮರು ಬರ್ತಾರೆ, ನಾವು ಹೋಗಿರ್ತೀನಿ ಅವ್ರ ಕೈಲಿ. ನೋಡಿ ರಂಗೋಲಿ ಹೆಂಗೆ ಹಾಕುತ್ತೆ ಅಂತ. ನೈಟ್ ಹೋಗೋದು 3 ಗಂಟೆ, ಹೊರಡೋವತ್ತಿಗೆ 4:15 ಆಯಿತು ನೋಡಿ. ಇನ್ನು ಮುಂದೆ ಚೆನ್ನಾಗಿರುತ್ತೆ. ದೇವರ ಅಲಂಕಾರ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಮಾತ್ರ. ನನಗಂತೂ ಭಾರಿ ಖುಷಿ ಆಯಿತು. ಆ ಡೆಕೋರೇಷನ್ ಮಾಡಿದ್ದಾರೆ, ಮುಂದೆ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ನೋಡಿದರೆ ಮಾತ್ರ ಇನ್ನೂ ಸೂಪರ್ ಆಗೋದು ನೋಡಿ. ಹಂಗೆ ತೋರಿಸ್ತೀನಿ ಎಷ್ಟು ಕತ್ಲಿದೆ. ಎದುರುಗಡೆ ಮನೆ ಲೈಟ್ ಹಾಕಿದ್ದಾರೆ, ಅವರು ಓಡ್ತಾ ಇದ್ದಾರೆ. ಅವರು ಬಾಗಿನ ತಗೊಂಡು ಹೋಗ್ತಾರೆ, ನಾವೇನು ಬಾಗಿನ ತಗೊಂಡೋಗಲ್ಲ. ಎಷ್ಟು ಕತ್ಲೆ ಇದೆ 3 ಗಂಟೆ ಜಾವದಲ್ಲಿ. 3 ಗಂಟೆಗೆ ಎದ್ದಿದ್ದು, ಟೈಮ್ ನೋಡಿ ಅಲ್ಲೇ 4 ಗಂಟೆ ಆಯಿತು. ಸ್ನಾನಕ್ಕೆ ಹೋಗ್ತಿದ್ದೆ. ಸ್ನಾನೆಲ್ಲ ಆಯಿತು, ಹೊರಟಿದ್ದೀನಿ. ಎಲ್ಲ ಮಲಗಿದ್ದಾರೆ. ಅಮ್ಮ ದೊಡ್ಡ ಒಳಗಡೆ ಮಲಗಿದ್ದಾರೆ, ಕೂದಲು ಆರಿಸ್ಕೊಳ್ತಾ ಇದ್ದೀನಿ. ಟೈಮ್ 4:15 ಆಯಿತು. ಅಮ್ಮ ಅಪ್ಪ ಎಲ್ಲ ಆಮೇಲೆ ಬರ್ತಾರೆ. ಲಡ್ಡು ಕರ್ಕೊಂಡು ಕರ ಎಲ್ಲ ಬಿಟ್ಟು ಹಾಲು ಕೊಟ್ಟು ನಾನು ಹೋಗ್ತಾರೆ. ಟೈಮ್ ತೋರಿಸ್ತೀನಿ ನೋಡಿ, ಕತ್ಲೆ ಆಗಿದೆ ನೋಡಿ. ಹೊರಡ್ತಾ ಇದ್ದಾರೆ. ಫುಲ್ ಕತ್ಲೆ ಆಗಿದೆ ಎಲ್ಲ. ಒಂದು ವ್ಯಾನ್ ಹೋಯ್ತು, ಈಗೆಲ್ಲ ಎದ್ದೆದ್ದು ಹೊರಡ್ತಾ ಇದ್ದಾರೆ. ಫುಲ್ ಕತ್ಲೆ, ಚುಕ್ಕಿಗಳು ಕಾಣ್ತಿಲ್ಲ. ನೋಡಿ ಒಂದು ವ್ಯಾನು ಹೋಯ್ತು, ಇನ್ನೊಂದು ವ್ಯಾನಿಗೆ ಫುಲ್ ರಶ್ ಆಗಿದ್ದಾರೆ, ಹೋಗ್ತಾ ಇದ್ದಾರೆ ನೋಡಿ. ವ್ಯಾನ್ ಅವ್ರವರೇ ವ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ಮತ್ತಿಲ್ಲಿ ನಮ್ಮ ಅಣ್ಣರ ಮನೆಗೆ ಬಂದೆ. ನಮ್ಮ ಅತ್ತೆ ಮಗ, ನಮ್ಮ ಅತ್ತೆ ಸಣ್ಣತ್ತೆ ನಿದ್ದೆ ಮಾಡ್ತಾ ಇದ್ದದ್ದು ನಮ್ಮ ಕ್ಲಿಪ್ಪಲ್ಲಿ. ದೊಡ್ಡತ್ತೆ ನಿಗಾಡ್ತಾ ಇದ್ರು. ರಶ್ ಆಗೋಯ್ತು ಲೋಕಣ್ಣನ ವ್ಯಾನು ರಶ್ ಆಗೋಯ್ತು. ಮಲ್ಲೇಶಣ್ಣಂದು ಹೋಯ್ತು. ಹೋಗ್ತಾ ಇದ್ದೀವಿ ನಾನು ನಮ್ಮ ಅತ್ತೆ ಎಲ್ಲ. ಇಲ್ಲಿ ಮುಂದೆ ನಮ್ಮ ಅಣ್ಣ ಕಾರ್ ತೆಗಿಯೋಕೆ ಹೋಗಿದ್ದಾನೆ, ಮತ್ತೆ ಮಗ. ನಾನು ಅತ್ತೆ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದು. ಎತ್ಕೊಂಡು ಹೋಗಲು ಅಂತ ಕತ್ಲೆ, ಫುಲ್ ಕತ್ಲೆ. ವ್ಯಾನ್ ಬೈಕಲ್ಲೆಲ್ಲ ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಬಂದಾಯ್ತು ದೇವಸ್ಥಾನದ ಹತ್ರ. ನಡ್ಕೊಂಡು ಹೋಗ್ತಿದ್ದೀವಿ. ಸಖತ್ತು ರಶ್ ಇರುತ್ತೆ ವೆಹಿಕಲ್ಸಿಗೆ, ಹಂಗಾಗಿ ದೂರ ನಿಲ್ಲಿಸಿ ನಡ್ಕೊಂಡು ಹೋಗ್ತಿದ್ದೀವಿ ನೋಡಿ. ಲೈಟಿಂಗ್ ಶೋ ಚೆನ್ನಾಗಿರೋದು
ಚಂದವಾಗಿ ನೋಡಕ್ಕೆ ಈಗ ಎಲ್ಲಿ ಬಂದಿದ್ದು ಚಂದ ಈಗ ಹೋಗೋದಾಯ್ತು ನೀವು ಇಲ್ಲೇ ನಿಂತ್ಕೊಂಡು ಬಳ್ಳೆಗೆ ಕೆ ಜಿ ಈ ಕಪ್ಪನೇ ತಂದಲ್ಲ ಬಳೆಹಣ್ಣು ನಾನು ತಂದು ಅಲ್ಲೇ ತಂದಿದ್ರೆ ಇದ್ರಾಗ 12 ಇದ್ದಾವೆ ಈಗ ಅದು ಜಾಸ್ತಿ ಇದ್ದಾವೆ ಒಂದು ಕೆ ಜಿ ನೋಡಿ ಬಾಗ್ನ ತಗೊಂಡವರು ಬಾಗ್ನ ತಗೊಂಡೋಗ್ತಾರೆ. ಈ ಥರ ಹಣ್ಣು ಕಟ್ಸೋರು ಹಣ್ಣು ಕಟ್ಟಿಸ್ತಾರೆ, ಒಂದೊಂದು ಗೊನೆ ಇಲ್ಲ ಒಂದೊಂದು ಡಜನ್ 2 ಡಜನ್ ಹಿಂಗೆ. ಇದು ಸ್ಪೆಷಲ್ ಅಂತಂದರೆ ಹಣ್ಣು ಕಟ್ಸೋದು, ಬಾಗ್ನ ಕೊಡೋದು, ಆಮೇಲೆ ಮೆಣಸು, ಪುರಿ, ಕಡಲೆ, ಇನ್ನೂ ಏನೇನೋ ಎಸಿತಾರೆ ದೇವ್ರ ಮೇಲೆಲ್ಲ. ಸಖತ್ತು ಚೆನ್ನಾಗಿರುತ್ತೆ. ಇನ್ನು ಅರುಳ್ಳೆ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ಹೋಗ್ಲಿ ಅಂತ ಇದು ದೇವರು ಹೋದ್ವಲ್ಲ ಬಾಗ್ನತಕ್ಕೆ, ದೇವರು ಸುತ್ಕೊಂಬರುತ್ತೆ. ಈಗ ನಾವು ಈ ಕಡೆ ಹೋಗ್ತಾ ಇದ್ದೀವಿ ನಡ್ಕೊಂಡು, ಎಲ್ಲ ಹೋಗ್ತಿದ್ದಾರೆ ನೋಡಿ. ಮುಂದೆ ತೋರಿಸ್ತೀನಿ, ಎಲ್ಲ ನಡ್ಕೊಂಡು ಹೋಗ್ತೀವಿ ನೋಡಿ. ಎಲ್ಲ ಬಾಗ್ನತಕ್ಕೆ ಹೋಗ್ತಿದ್ದಾರೆ. ಅಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕಂತೂ, ನಮಗೆ ಕಾಣೋದೇ ಇಲ್ಲ, ಅಷ್ಟು ರಶ್ ಇರುತ್ತೆ. ನೋಡೋಣ ಆದಷ್ಟು ತಾಂತಿ ನನ್ನ ಕೊಳ್ಳಗಿರೋದು ಕತ್ಗೂ ಕಾಣಿಸಲ್ಲ ನೋಡಿ. ಎಲ್ಲ ಬಂದಿದ್ದೀವಿ ನೋಡಿ. ಇಲ್ಲಿ ನಿಜ ಕಾಣುತ್ತೆ ನಮಗೆ. ಇಲ್ಲಿ ಫಸ್ಟಿಗೆ ಬಂದು ಬಾಗ್ನ ಇಟ್ಟು ಪೂಜೆ ಮಾಡಿ ಅಲ್ಲೇ ಬಿಟ್ಟು ಬರ್ತಾರೆ. ಈ ಕಡೆ ದೇವರು ಅದ್ರ ಸುತ್ತ 3 ರೌಂಡು ತಿರುಗುತ್ತೆ. ಅವ್ರವ್ರ ಬಾಗ್ನತ ಅವ್ರ ಏನಾರು ಗುರ್ತು ಮಾಡಿ ಈ ಕಡೆಗೆ ಬರ್ತಾರೆ ನೋಡಿ. ಈಗ ದೇವ್ರು ಬರುತ್ತೆ. ಈ ಜಾತ್ರೆಯಲ್ಲಿ ಮೇನ್ ದೇವರು ಅಂದರೆ ಈಗ ಬರ್ತೈತಲ್ಲ ಅದೇ ದೇವರು. ಅದು ಲಿಂಗ ತೆಗಿತಾರೆ, ಮುಂದೆ ಇನ್ನೂ ಹೇಳ್ತೀನಿ. ಅದು ತೆಗ್ದಿದ್ದನ್ನು ಇಲ್ಲಿ ದೇವ್ರ ಹತ್ರ ಕುದುರೆ ದೇವ್ರು ಇದೆಯಲ್ಲ ಅಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಅದೇ ಮೇನ್ ದೇವರು ಈ ಜಾತ್ರೆಯಲ್ಲಿ, ಅದೇ ಮೇನು. ಅದು ಲಿಂಗ ತೆಗೆಯೋದು ಅಂತ ಹೇಳ್ತಾರೆ, ಅದನ್ನು ಮುಂದೆ ಹೇಳ್ತೀನಿ. ಈಗ ಬಾಗ್ನ ಮುಗಿಯೋದು, ಬಾಗ್ನದ್ದು ಮುಗಿಲಿ, ಮುಂದೆ ಲಿಂಗ ತೆಗೆಯೋದು ಅಂದರೆ ಏನು ಅಂತ ಹೇಳ್ತೀನಿ
ನೋಡಿ ಹೆಂಗೆ ಲಿಂಗ ತೆಗಿಯೋದನ್ನು, ಲಿಂಗ ತೆಗಿಯೋದನ್ನಲ್ಲ, ಬಾಗಿಣ ಮುಗಿಯೋದನ್ನು 3 ಸುತ್ತ ಬಂದರೆ ಬಾಗಿಣದ್ದು ಮುಗೀತು ಅಂತ ಅರ್ಥ. ಕರ್ಪೂರ ಕಚ್ಚಿಬಿಡ್ಬೇಕಿತ್ತು. ಈಗ ಬೇಡ, ಈಗ ಕಚ್ಬೇಡಿ. ಒಂದು ರೌಂಡ್ ಆದ್ಮೇಲೆ ಅಣ್ಣ ಮರ ಹೇಳಿರಿ ಇದಕ್ಕೆ ಬರ್ತೇನೆ. ಒಂದು ವರ್ಷ ಎಲ್ಲ ಕಾಯೋದು ಇದಕ್ಕೆ ಅಲ್ವಾ? ಮೂರು ರೌಂಡ್ ಆಯ್ತಾ? ನಿಮ್ಮ ಅಕ್ಕ ಎಲ್ಲ ನಾಳೆಗೆ ಮನೆ ಬಂತು. ಯಾರು ಇಲ್ಲ ಒಳಗಡೆ ಯಾರು ಇರಲ್ಲ. ನೋಡ್ತಿದ್ದಾವೆ. ಖುಷಿ ಆಗ್ತಿದ್ದೆ ಅವ್ರಿಗೆ ಅಂದ್ರೆ ಎಲ್ಲ ದೃಷ್ಟಿ ಆಗ್ತಿರಲ್ಲ. ಬಾಗಣ ಲೈನ್ ಒಂದು ಸರಿ ಇಟ್ರೆ ಸರಿ ಜಾಗ ಸಿಗ್ತದೆ. ತುಂಬಾ ವೇಸ್ಟ್ ಆಗಿದೆ. ಮುಗೀತಾ? ಬರ್ತವೆ ಹೋಗ್ಬೇಡಿ, ಯಾರು ಬರ್ತಾರೆ? ಇಲ್ಲ ಒಳಗೆ ಬಾಗಣದ್ದೆಲ್ಲ 3 ಸುತ್ತು ರೌಂಡ್ ಹೊಡೆದ್ಮೇಲೆ ಮತ್ತೆ ಇಲ್ಲಿ ದೇವ್ರು ಒಂದು ಸ್ವಲ್ಪ ಹೊತ್ತು ಕುಣಿತವೆ. ಕೆಲವರಿಗೆ ದೇವರೆಲ್ಲ ಬಂದಿರುತ್ತೆ, ಅವರು ಕುಣಿತಾರೆ ನೋಡಿ. ದೇವ್ರು ಕುಣಿತಾ ಇದೆ.
ಬಾಗಿನ ಎಲ್ಲ ಮುಗಿಯೋ ಹೊತ್ತಿಗೆ ನೋಡಿ ಬೆಳಕು ಕರೆದೇ ಹೋಯ್ತು. ಬಾಗಿನ ಎಲ್ಲ ಮುಗೀತಲ್ಲ, ಈಗ ಮತ್ತೀಗ ದೇವಸ್ಥಾನದ ಹತ್ರ ಹೋಗ್ತಾರೆ. ಸ್ಟಾರ್ಟಿಂಗು ದೇವಸ್ಥಾನ ತೋರಿಸಿದ್ನಲ್ಲ ಅಲ್ಲಿಗೆ ಹೋಗ್ತಾರೆ. ಬನ್ನಿ ಅಲ್ಲಿಗೆ ಹೋಗೋಣ. ಈಗಿಷ್ಟು ಫ್ರೀ ಇದೆ, ಬಂದು ನೋಡಿ. ಮುಂಚೆನೇ ಜಾಗ ಹಿಡ್ಕೊಂಡಾರೆಲ್ಲ. ಇಷ್ಟು ಫ್ರೀ ಇದೆಯಲ್ಲ, ಮುಂದೆ ಮುಂದೆ ನೋಡ್ತೀರಿ ಎಷ್ಟು ರಶ್ ಆಗುತ್ತೆ ಅಂತಂದರೆ. ಈ ಸಲ ಅಷ್ಟೇನು ರಶ್ಶು ಆಗಲಿಲ್ಲ, ಆದರೂ ಸ್ವಲ್ಪ ರಶ್ ಆಗುತ್ತೆ. ಸಲ ಅಂತೂ ಸಖತ್ತು ಏನೋ ಕಾಣ್ತಾನೆ ಇರಲಿಲ್ಲ ಆ ಥರ ರಶ್ ಆಗೋದು. ಮುಂದೆ ನೋಡಿ, ಇನ್ನು ಒಬ್ಬಳೇ ಇಲ್ಲಿ ಕೂತಿದ್ದೀನಿ. ಅತ್ತೆರೆಲ್ಲ ಹೋದ್ರು. ಅವರು ದನ ಎಲ್ಲ ಬಿಚ್ಚೊಡಿಬೇಕು ಅಂತ ನಮ್ಮ ಅಣ್ಣವರು, ನಮ್ಮ ಅತ್ತೆ ಮಗ ಅವರೆಲ್ಲ ಹೋದರು. ನಾನು ಒಬ್ಬಳೇ ಕೂತಿದ್ದೀನಿ. ಅಮ್ಮರು ಬರ್ತಾರೆ ಅಂತ ಕಾಯ್ತಾ ಕೂತಿದ್ದೆ. ಕ್ಲಿಪ್ಪಿಂಗ್ ತಗೊಂಡೆ. ದೇವ್ರು ಈಗ ಒಳಗೆ ಬಂದು, ಈಗ ದೇವಸ್ಥಾನ 3 ರೌಂಡ್ ಹಾಕಿ ಸ್ವಲ್ಪ ಹೊತ್ತು ಕುಣಿತವೆ. ಆಮೇಲೆ ದೇವ್ರು ಬಂದಿರೋರೆಲ್ಲ ದೇವ್ರ ಜೊತೆನೇ ಕುಣಿತಾರೆ ಅವರು. ನೋಡಿ, ಇನ್ನು ಮುಂದೆ ಸಖತ್ ಚೆನ್ನಾಗಿರುತ್ತೆ. ಮತ್ತು ಮೆಣಸು ಎಸಿತಾನೇ ಇರ್ತಾರೆ ದೇವ್ರ ಮೇಲೆ. ಈ ದೇವ್ರ ಹೆಸರು ಹಿರೇ ಒಡೆಯರ್ ಸ್ವಾಮಿ ಅಂತ. ಇಲ್ಲಿ ಗೋಪುರ ಕಾಣ್ತೈತಲ್ಲ, ಅಲ್ಲಿ ಮೇಲ್ಗಡೆ ಪೂಜಾರಿ ಭಟ್ರುಗಳು ಯಾರ್ಯಾರು ಇರ್ತಾರೆ ಅವರೆಲ್ಲ ಮೇಲ್ಗಡೆ ಎತ್ತಿ ತಟ್ಟೆಯಲ್ಲಿ ಒಂದು ಹೂವು ಹಾಕ್ಬಿಟ್ಟು ಮೇಲಿಂದ ಶಿವಲಿಂಗ ಬೀಳುತ್ತೆ. ಅದನ್ನು ತಟ್ಟೆಯಲ್ಲಿ ಮುಚ್ಚಿಡ್ಕೊಬಂದು ಅದನ್ನು ಕುದುರೆ ದೇವ್ರು ಇದೆಯಲ್ಲ ಅದ್ರ ಮೇಲೆ ಇಡ್ತಾರೆ. ಇದೇ ಸ್ಪೆಷಲ್ಲು. ಆಮೇಲೆ ಇಲ್ಲೊಂದು ನದಿ ಹರಿಯುತ್ತೆ, ಆ ನದಿಲಿ ವಿಭೂತಿಗಳು ಸಿಗ್ತವೆ. ವಿಭೂತಿಗಳು ಹಣೆಗೆ ಹಚ್ಕೊಂತೀವಲ್ಲ ಅವು, ಅದೇ ಸ್ಪೆಷಲ್ಲು ಈ ಜಾತ್ರೆಯಲ್ಲಿ. ಆ ಲಿಂಗ ಇರುತ್ತಲ್ಲ, ಆ ಲಿಂಗನ ಆಮೇಲೆ ಚಿನ್ನದ್ದು ಚಿಕ್ಕದೊಂದು ಗೋಪುರ ಇದೆ. ಆ ಲಿಂಗವನ್ನು ಅಲ್ಲಿಟ್ಬಿಟ್ಟು ಗೋಪುರದ ಮೇಲೆ ಇಟ್ಬಿಟ್ಟು, ಅದು ಕಾಣೋದೇ ಇಲ್ಲ. ನಾವು ಡೈರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಬೇಕು, ಇಲ್ಲಾಂದರೆ ಕಾಣಲ್ಲ. ಅದು ಚಿಕ್ಕದು ಗೋಪುರ, ಶಿವಲಿಂಗನೂ ಅಷ್ಟು ಅಬ್ಸರ್ವ್ ಮಾಡಿರೂ ಕಾಣಲ್ಲ. ಒಟ್ಟಿಗೆ ನಾವು ನೋಡಿದ್ದೀವಿ ಡೈರೆಕ್ಟಾಗಿ. ಅಂದರೆ ಹೂವು ಎಲ್ಲ ಜಾಸ್ತಿ ಹಾಕಿರ್ತಾರಲ್ವ, ಕಾಣಲ್ಲ. ಹಂಗಾಗಿ ಅದೇ ಈ ದೇವ್ರದ್ದು ಸ್ಪೆಷಲ್ಲು. ಅವರು ಟೈಮಿಂಗ್ಸ್ ಬಂದಂಗೆ ಶಿವಲಿಂಗ ಎತ್ತುತ್ತಾರೆ. ಅದೇ ಎಲ್ಲಿಂದ ಹತ್ತುತ್ತಾರೆ ಅಂತ ಇನ್ನು ಮುಂದೆ ತೋರಿಸ್ತೀನಿ. ಇಲ್ಲಿ ರೆಡ್ ಕಲರ್ ಕಾಣಿಸ್ತೈತಲ್ಲ, ಅದು ಹಿರೇ ಒಡೆಯರ ಸ್ವಾಮಿ ಅಂತ. ಆಮೇಲೆ ಇಲ್ಲಿ ಬ್ಲೂ ಕಲರ್ ಹೂವಿನಾರ ಹಾಕಿದ್ದಾರೆ ನೋಡಿ, ಚಿಕ್ಕದು. ಅದು ದಿಬ್ಬಿಗಡಿಗೆ ಅಂತಾರೆ. ಮೋಸ್ಟ್ಲಿ ಅದರಲ್ಲಿ ಒಡವೆ ಇಟ್ಟಿರ್ತಾರೆ ಅನಿಸುತ್ತೆ. ಆಮೇಲೆ ಇನ್ನೊಂದು ಕಳಸ. ಆಮೇಲೆ ಇನ್ನೆಲ್ಲ ಇದು ಭೂತಪ್ಪಗಳು. ಆಮೇಲೆ ಒಂದು ಅಡ್ಡೆ. ಇಷ್ಟು ದೇವ್ರುಗಳು.
ದೇವರು ಸುಸ್ತಾಗಿ ನಿಂತ್ಕೊಂಡೈತೆ ಕುಂದು ಆಮೇಲೆ ವಿಭೂತಿ ಸಿಗುತ್ತೆ ಅನ್ನಲ್ಲ, ವಿಭೂತಿನೂ ವರ್ಷಕ್ಕೆ ಒಂದೇ ಸತಿ ತೆಗೆಯೋದು ಸಿಗೋದು. ಆಮೇಲೆ ಆ ಲಿಂಗನೂ ಅಷ್ಟೇ, ಶಿವಲಿಂಗ ಅದು ವರ್ಷಕ್ಕೆ ಒಂದೇ ಸತಿ ಅದನ್ನು ತೆಗೆಯೋದು. ಜಾತ್ರೆ ಆಗೋದೇ ವರ್ಷಕ್ಕೆ ಒಂದು ಸತಿ ಅಲ್ವಾ. ಮುಂದೆ ನೋಡಿ ಡೆಕೋರೇಷನ್ ಒಳಗಡೆ ಸೂಪರಾಗಿ ಮಾಡಿದ್ದಾರೆ ಮಾತ್ರ. ನೋಡಿ ಒಳಕ್ಕೆ ಹೋಗ್ತಿದ್ರೆ ಡೆಕೋರೇಷನ್ ನೋಡಿ, ಯಪ್ಪ ದೇವ್ರೆ, ನನಗಂತೂ ಇಷ್ಟು ಖುಷಿ ಆಗಲಿಲ್ಲ, ಅಷ್ಟು ನೆಮ್ಮದಿ ಅನಿಸ್ಬಿಡ್ತು ಮನೇಲಿ ದೇವಸ್ಥಾನದೊಳಗೆ ಹೋದ ತಕ್ಷಣ. ದೇವ್ರನ್ನ ಕುಣಿಸಾದ್ಮೇಲೆ ಒಳಗಡೆ ತಂದು ಕೂರಿಸಿದ್ದಾರೆ, ಅದಕ್ಕೆ ಮಂಗಳಾರತಿ ಮಾಡ್ತಿದ್ದಾರೆ. ಹಂಗೆ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಆ ಡೆಕೋರೇಷನಲ್ಲಿ ಏನೇನು ಫ್ರೂಟ್ಸು ಹಣ್ಣು ಏನೇನಿದೆ ಅದೆಲ್ಲ ರಿಯಲ್ಲಾಗೇ ಇದ್ದಿದ್ದು. ಮಾತ್ರ ಸಖತ್ತು ಖುಷಿ ಆಯಿತು ನನಗೆ, ಎಷ್ಟು ಹೇಳಿದ್ರು ಸಮಾಧಾನವೇ ಇಲ್ಲ, ಅಷ್ಟು ಖುಷಿ ಆಯಿತು. ನೋಡಿ ಹೊರ್ಗಡೆಯಿಂದ ಈ ಥರ ಕಾಣುತ್ತೆ ಮುಂದ್ಗಡೆದು. ಆಮೇಲೆ ಲಿಂಗ ತೆಗಿತಾರೆ ಅಂದರೆ ನೋಡಿ, ಇಲ್ಲಿಂದ ಹತ್ತುತ್ತಾರೆ ಲಿಂಗ ತೆಗಿಯೋಕ್ಕೆ. ಇಲ್ಲಿಂದ ತೆಗೆದು ಸೈಡಲ್ಲಿ ಅದು ಡೋರಲ್ಲಿ ಹೋಗಲ್ಲ, ಮುಂದೆ ಫ್ರಂಟಲ್ಲೇ ಬಂದು ಫ್ರಂಟಲ್ಲೇ ಹೋಗ್ತಾರೆ. ಲಿಂಗ ಆ ಕಡೆ ಏನಿದೆಯಲ್ಲ ಅಲ್ಲ ಲಿಂಗ ತೆಗಿತಾರೆ. ಅಮ್ಮ ಇಲ್ಲಿ ಹಾಗೂ ದುಡ್ಡು ಕೊಡ್ತಾಯಿದ್ದಾರೆ. ಆಮೇಲೆ ಮುಂದೆ ಇಲ್ಲಿ ಇದು ಕಾಣುತ್ತೆ ನೋಡಿ, ಇದು ಹಾವಿಂದು ಊತ. ಇದರೊಳಗಡೆ ಏನೋ ಸದ್ದು ಬರುತ್ತಂತೆ, ಇದು ನನಗೂ ಸರಿಯಾಗಿ ಗೊತ್ತಿಲ್ಲ. ಈ ಬಳೆ ಸದ್ದು ಏನೋ ಬರುತ್ತಂತೆ, ನನಗೆ ಕೇಳೋದು ಮಾಡ್ತೋದೆ ಅಮ್ಮನ. ಸದ್ದು ಬರುತ್ತೆ, ಅದಕ್ಕೂ ಪೂಜೆ ಮಾಡ್ತಾರಲ್ಲ, ದೇವಸ್ಥಾನ ಮುಂದುಗಡೆಯಲ್ಲೇ ಇರೋದು. ಅದನ್ನು ಅಲ್ಲಿಗೂ ನಮಸ್ಕಾರ ಮಾಡಿ ಪೂಜೆ ಮಾಡಿ ಬಂದು, ಇದೊಂದು ದೇವಸ್ಥಾನದ ಅಪೋಸಿಟ್ ಚಿಕ್ಕದು ಕಾಂಪೌಂಡ್ ಒಳಗೆ ಅಲ್ಲೊಂದು ದೇವರಿತ್ತು, ಅಲ್ಲಿಗೂ ಹಂಗೆ ಊದುಗಡ್ಡಿ ಬೆಳಗಿ ಬಂದು ಮುಂದೆ ಏನು ಫನ್ನಿ ನೋಡಿ, ಫನ್ನಿ ಇಂಟಿದೆ ಅಂತ. ಮಾಮಾ ಮುಂದೆ ನೋಡಿ ಹೆಲಿಕಾಪ್ಟರ್ ತಾಣಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾನೆ, ಏನೇನು ಕೇಳ್ತಾನೆ, ಅವ್ರು ಏನು ಹೇಳ್ತಾರೆ ಮುಂದೆ ನೋಡಿ. ರಿಮೋಟ್ ಕಂಟ್ರೋಲ್ ಹೆಲಿಕಾಪ್ಟರ್ ಅಂತ ಎಷ್ಟು ಬಾಳ್ತಾಳ? 50 ರೂಪಾಯಿ. ಯಾವ್ದಾರ ಒಂದು ಕಡಿಮೆ ಕುಡಿ ಅಂತ ಕಮ್ಮಿ ಇಲ್ಲ ಬೇಡ.
ಕೊಡಪ್ಪ 20 ರೂಪಾಯಿ ಕಮ್ಮಿ ಕೊಡಿ ಅಂತ. ಹಂಗೂ ಹಿಂಗೂ ಚರ್ಚೆ ಮಾಡಿ ಹೆಲಿಕಾಪ್ಟ್ರು ತಗೊಂಡ ಲಡ್ಡು. ಅದನ್ನೇ ನೋಡ್ತಾ ಇದ್ದಾನೆ, ಚೆಕ್ ಮಾಡಿಸಿದ್ದಾರೆ ಕ್ಲೀನಾ. ಮತ್ತು ಮನೆಗೆ ಹೋದ್ಮೇಲೆ ಸರಿ ಇರಲ್ಲ ಒಂದೊಂದು, ಅದನ್ನೇ ಬಿಚ್ಚಿ ಎಲ್ಲ ಚೆಕ್ ಮಾಡಿಸಿ ತಗೊಂಡ ತಕ್ಷಣ ಅವನ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತ ಕೇಳಿದ್ರೆ ಮನೇಲಿ ತೋರಿಸ್ತೀನಿ. ಅವನ ಎಕ್ಸ್ಪ್ರೆಷನ್ ಇಲ್ಲಿ ಹೆಂಗಿತ್ತು, ಅವನು ಏನು ಹೇಳ್ದ ಎಲ್ಲ ಮನೇಲಿ ನೋಡಿ. ಆದರೆ ಅವನ ಮನೇಲಿ ಏನು ಹೇಳಿದ್ದ ಅವನು ಒಂದೂ ಮಾಡ್ತಾಯಿಲ್ಲ, ಅದಕ್ಕೆ ಆಪೋಸಿಟ್ವಾಗೇ ನಡ್ಕೊತಿದ್ದಾನೆ. ನೋಡಿ ಮನೆಗೆ ಹೋದ್ಮೇಲೆ ಅವನು ಏನೇನು ಹೇಳ್ದ ಅಂತ. ರಾತ್ರಿ ಎಲ್ಲ ಮುಗೀತು, ಮನೆಗೆ ಹೊರಟು ಈಗ ನೋಡಿ. ಇಲ್ಲ ಈ ಕಡೆ ಈ ಸೈಡಲ್ಲಿ ನಾವು ಬಂದಿದ್ದು, ಈ ಕಡೆ ರೋಡ್ ಹೋಗಿದೆಯಲ್ಲ ಅಲ್ಲಿ ನಾವು ಬಂದಿದ್ದು. ಈ ಸೈಡು ಬೇಲೂರಿಗೆ ಹೋಗೋದು ವೆಹಿಕಲ್ಸ್ ಎಲ್ಲ. ಈ ರೋಡಲ್ಲಿ ಬೇಲೂರಿಗೆ ಹೋಗೋದು ವೆಹಿಕಲ್ಸ್ ಎಲ್ಲ ನಿಲ್ಸೋಕ್ಕೆ ಜಾಗ ಮಾಡಿದ್ದಾರೆ ಆ ಕಡೆ. ಹೊರಟು ಅಪ್ಪ ನಮ್ಮನ್ನು ಬಿಟ್ಟು ಬರ್ತಾರೆ, ಮತ್ತು ಅಮ್ಮ ಹಂಗೆ ಬೇಲೂರಿಗೆ ಹೋಗ್ತಾಯಿದ್ದೀವಿ ನಾವು. ಚೈನೀಸ್ ಬರ್ತಿದ್ದಾರೆ ಇಲ್ಲಿ ಹೆಲಿಕಾಪ್ಟರಲ್ಲಿ, ಗೊತ್ತಿಲ್ಲ ಬಿಡು, ಏನೋ ಹೋಗೋಣ ಹೇಳಬೇಡ. ಈಗ ಬಂದು ಮನೆಗೆ, ಈಗ ಸುಸ್ತಾಯಿದೆ. ಮೀನು ಹಿಡ್ಕೊಂಡು ಚಾರ್ಜ್ ಇಲ್ಲ. ಇದೇ ಹೆಲಿಕಾಪ್ಟರ್ ಅಂದರೆ. ಹೌದಾ, ಅವ್ರಿಗೆ ಗೊತ್ತೇ ಇಲ್ಲ. ನೋಡಿ ಇದು ಅದಕ್ಕೆ ಹಿಂಗೆ ಆನ್ ಮಾಡೋದು, ಹಿಂಗೆ ಆನ್ ಮಾಡಿದ್ರೆ ಹಿಂಗೆ ಬರ್ತೀವಿ. ಹಬ್ಬ ಎಲ್ಲ ಮುಗೀತು, ಈಗ ನಾನ್ ವೆಜ್ ಮಾಡ್ತಾರೆ. ಆಫ್ ಮಾಡಪ್ಪ. ಇನ್ನು ಹಬ್ಬ ಮುಗಿಸ್ಕೊ ಬಂದ್ರಲ್ವಾ, ಈಗ ಮಧ್ಯಾಹ್ನಕ್ಕೂ ಬಾಗ್ನ ಇರುತ್ತೆ. ಈಗ ಬೆಳಗಿನ ಬಾಗ್ನ ಕೊಟ್ಟು ಬಂದವರಿಗೆ ಈಗ ಹಬ್ಬ ಮಾಡಿಬಿಡ್ತಾರೆ. ಚಿಕನ್ನು ಮಟನ್ನು ತಂದ್ಕೊಂಡು ಹಬ್ಬ ಮಾಡ್ಕೊತಾರೆ. ಅಪ್ಪ ಬಲೆ ಹಾಕಿದ್ರಂತ ಮೀನು ಹಿಡ್ಕೊ ಬಂದಿದ್ದೆ. ನೋಡೋಣ, ಬೇಲೂರಿಗೆ ಹೋಗಿದ್ದಾರೆ ಅಮ್ಮರು. ಚಿಕನ್ ತರ್ತಾರ ಮಟನ್ ತರ್ತಾರ ಗೊತ್ತಿಲ್ಲ. ನಾವು ಎಷ್ಟೊತ್ತಿಗೆ ಮೀನು ಕ್ಲೀನ್ ಮಾಡಿ ಇಟ್ಟು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಹೊತ್ತು ಟಚ್ ಮಾಡೋದು, ಮಲ್ಕೊಬಿಡ್ತೀವಿ. ಬೆಳಿಗ್ಗೆ ರಾತ್ರಿ ನಿದ್ದೆ ಇಲ್ಲ. ಅಮ್ಮ 2 ಗಂಟೆ ರಾತ್ರಿಗೆ ಇಬ್ಬರಿಸಿ ನಿದ್ದೆ ಮಲ್ಕೊಬಿಟ್ಟು ಮೀನು ತೋರಿಸ್ತೀನಿ. ಫಸ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಮೀನು ತಿಕ್ಕಕ್ಕೆ ಕೊಡ್ತೀನಿ. ಡ್ರೆಸ್ ತೋರಿಸೇ ಇರಲಿಲ್ಲ, ಇದೇ ಡ್ರೆಸ್ಸು. ಸರಿ, ಈಗ ಮೀನು ತಿಕ್ಕಕ್ಕೆ ಹೋಗ್ತೀನಿ, ಆಮೇಲೆ ತೋರಿಸ್ತೀನಿ. ಖುಷಿ ಆಯ್ತು ನಿನಗೆ? ಹೆಲಿಕಾಪ್ಟರ್ ಓದುತ್ತೀನಿ, ಎಲ್ಲನೂ ಮಾಡ್ತೀನಿ. ಪ್ಯಾಂಟ್ ಎತ್ತಿ ನೋಡ್ತೀನಿ ಎಷ್ಟರ ಮಟ್ಟಿಗೆ ಓದ್ತೀಯ ಅಂತ. ಹೆಲಿಕಾಪ್ಟ್ರಿಗೆ 600 ರೂಪಾಯಿ ಹೇಳಿದ್ರು. ಬೇಡ ಕಣ ಬಾರ ಅಂದ್ರೆ ಹೇಳಿದ್ದನ್ನು ಕೇಳಲೇ ಇಲ್ಲ. ಹಠ ಮಾಡಿದೆ ನೋಡಿ, ಅವನೇ ಹೇಳ್ತೇನೆ ಹಠ ಮಾಡಿದೆ ಅಂತ. ಹಠ ಮಾಡಿ ಮಾತಾಡಿದ್ದು ಕೇಳಿಸಲತ್ತಡಿ. ಹಠ ಮಾಡಿಸಿ ಅಮ್ಮ 200, ನಾನು 200 ಕೊಡಿಸಿ ಒಟ್ಟಿಗೆ 400 ಕೊಟ್ಟು. ಇದೇ ಮೀನು ತಂದಿತ್ತು, ಜಿಲೇಬಿ ಮೀನು. ಕ್ಲೀನ್ ಮಾಡಿದ್ಮೇಲೆ ಮತ್ತೆ ತೋರಿಸ್ತೀನಿ ಏನು ಕ್ಲೀನ್ ಮಾಡಿರ್ತೀನಿ ಅಂತ. ಕ್ಲೀನ್ ಮಾಡಾಯಿತು. ಫ್ರೆಂಡ್ಸ್, ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಕೂತಿದ್ದೀನಿ. ಅಮ್ಮರು ಕರ ಬಿಡ್ತಿದ್ದಾರೆ, ಮುಖ ತೊಳ್ಕೋಬೇಕು, ಊಟಕ್ಕೆ ಕರೆದಾರೆ ಹೋಗ್ಬೇಕು. ಹಬ್ಬ ಮಾಡಿರ್ತಾರಲ್ಲ, ಮನೆಯವ್ರು ಇರ್ತಾರಲ್ಲ, ಅವ್ರು ಹಬ್ಬ ಮಾಡಿರ್ತಾರೆ. ತುಂಬ ಜನ ಕರೆದು ಹೋಗಿದ್ದಾರೆ ಊಟಕ್ಕೆ. ಅವನು ಕೌಸಲ್ಯರ ಮನೇಲಿದ್ದಾನೆ. ದೊಡ್ಡನ್ನ ಕಾಗುಂಟ ಕಲ್ಸೋಕ್ಕೆ ಕೌಸಲ್ಯರ ಮನೆಗೆ ಕಳಿಸಿದ್ದೀನಿ. ಪಕ್ಕದ ಮನೆ ನಮ್ಮ ಅತ್ತೆ ಮಗ, ಅಲ್ಲಿ ಕಳಿಸಿದ್ದೀನಿ. ಅವರಿಬ್ಬರೇ ಇರ್ತಾರೆ. ಅಲ್ಲಾದರೆ ಕೌಸಲ್ಯ ಮಂತೀನಿ ನನ್ನ ಜೊತೆ ಜಾತ್ರೆಗೆ ಬಂದಿದ್ರಲ್ಲ, ಜಾತ್ರೆಗೆ ಅವರು. ಫ್ರೆಂಡ್ಸ್, ಈ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಇಲ್ಲ ತುಂಬ ಲಾಂಗ್ ಆಗೋಗುತ್ತೆ. ನಾಳೆ ಊರಿಗೆ ಹೋಗ್ತಿದ್ದೀನಿ. ಊರಿಗೆ ಹೋಗೋದೇನು ವಿಡಿಯೋ ಮಾಡಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ತುಂಬ ಲಾಂಗ್ ಆಗುತ್ತೆ.
ಹಂಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದಾರೆ, ಇನ್ನೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಲೈಕ್ ಕೊಡಿ. ನಂಗೆ ಇಷ್ಟ ಲೈಕ್ ಅಂದರೆ ತುಂಬ ಲೈಕ್ಸ್ ಬಂದರೆ ನಿಮಗೊಂದು ಡ್ಯಾನ್ಸ್ ತೋರಿಸ್ಬಿಡ್ತೀನಿ. ಲೈಕ್ ಮಾಡಿದ್ರೆ ತುಂಬ ಫ್ರೆಂಡ್ಸ್ 20,000 ತನಕ ಮಾಡಬೇಕು. ಆಮೇಲೆ ಕುಂಡಿ ಅದ ತೋರಿಸ್ಬಿಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.